ಫಿಮೇಲ್ಸ್ ಅಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ಸ್ ಇರುತ್ತೆ. ಸೊ ಪೀರಿಯಡ್ ಸ್ಟಾರ್ಟ್ ಆಗಕ್ಕೆ ಎವ್ರಿ ಮಂತ್ ಕರೆಕ್ಟ್ ಆಗಿ ಡೇಟ್ ಪ್ರಕಾರ ಬರಬೇಕು, ಬಿ ಏಬಲ್ ಟು ಕನ್ಸೀವ್, ರೀಪ್ರೊಡ್ಯೂಸ್. ಅಂದ್ರೆ ಈ ಹಾರ್ಮೋನ್ ಸಮತೋಲನದಲ್ಲಿ ಇರಲೇಬೇಕು. ಕೆಲವರಿಗೆ ನಂಗೆ ತೀರಾ ಹೆಡ್ಡೇಕ್ ಆಗ್ತಾ ಇದೆ, ತುಂಬಾ ಮೈಗ್ರೇನ್ ಶುರು ಆಗಿದೆ, ಬ್ರೆಸ್ಟ್ ಟೆಂಡರ್ನೆಸ್ ಅಂದ್ರೆ ಬ್ರೆಸ್ಟ್ ಅಲ್ಲಿ ನೋವು ಶುರು ಆಗ್ತಾ ಇದೆ ಪೀರಿಯಡ್ಸ್ ಬರೋಕ್ಕಿಂತ ಸ್ವಲ್ಪ ದಿನ ಮುಂಚೆ, ಅಥವಾ ನನ್ನ ಪೀರಿಯಡ್ಸ್ ಏರುಪೇರ್ ಆಗ್ತಾ ಇದೆ, ತಿಂಗಳಿಗೆ ಸರಿಯಾಗಿ ಡೇಟ್ ಪ್ರಕಾರ ಬರ್ತಾ ಇಲ್ಲ, ತೀರಾ ಜಾಸ್ತಿ ಅನ್ಯೂಶಲಿ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ, ಟ್ರೈ ಮಾಡ್ತಾ ಇದೆ ತುಂಬಾ ಟೈಮ್ ಇಂದ ಪ್ರೆಗ್ನೆಂಟ್ ಆಗ್ತಾ ಇಲ್ಲ, ಪದೇ ಪದೇ ಅಬಾರ್ಷನ್ ಗರ್ಭಪಾತ ಆಗ್ತಾ ಇದೆ, ಮೂಡ್ ಸ್ವಿಂಗ್ಸ್ ಬರ್ತಾ ಇದೆ, ತೀರಾ ಕೋಪ, ತೀರಾ ಇರಿಟೇಬಿಲಿಟಿ, ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ಸ್, ಕೂದಲು ಉದ್ರೋದು, ತೀವ್ರ ಮೊಡವೆ, ವೆಯ್ಟ್ ಲಾಸ್, ಎಕ್ಸ್ಟ್ರೀಮ್ ವೆಯ್ಟ್ ಗೇನ್, ಅನ್ವಾಂಟೆಡ್ ಫೇಶಿಯಲ್ ಹೇರ್ ಅಂತ ಹೇಳ್ತೀವಿ. ಫೀಮೇಲ್ ಹಾರ್ಮೋನ್ಸ್ ಕಮ್ಮಿ ಆಗಿ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಸ್ವಲ್ಪ ಮಟ್ಟಿಗೆ ರೈಸ್ ಅಪ್ ಆಗ್ತಾ ಇದೆ. ಅದಕ್ಕೆ ನಾವು ವಿ ಸ್ಟಾರ್ಟ್ ಲುಕಿಂಗ್ ಲೈಕ್ ಮೇಲ್ಸ್ ಅಂತ ಅನ್ಬೋದು. ಮದುವೆ ಆದ್ಮೇಲೆ ಸರಿ ಹೋಗುತ್ತೆ, ಮದುವೆಗೂ ಹಾರ್ಮೋನ್ಸ್ ಯಾವುದು ಸಂಬಂಧ ಇಲ್ಲ. ಲೇಟರ್ ಇನ್ ಲೈಫ್ ಈ ಪೀರಿಯಡ್ ಇರ್ರೆಗ್ಯುಲಾರಿಟಿ ಶುಡ್ ನಾಟ್ ಬಿಕಮ್ ಇನ್ಫರ್ಟಿಲಿಟಿ ಇಶ್ಯೂ ಅಂತ. 7 days ಬ್ಲೀಡಿಂಗ್ ನಂತರನೂ ಒಂದು ಇಟ್ ಮೈಟ್ ಎಕ್ಸ್ಟೆಂಡ್ 7-8 days ಆಗುತ್ತೆ, 10 days ತನಕ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಅಷ್ಟು ಬ್ಲೀಡಿಂಗ್ ಆಗೋದು ಕೂಡ ಒಳ್ಳೇದಲ್ಲ, ಯಾಕಂದ್ರೆ ದೇಹದಿಂದ ಹೋಗ್ತಾ ನಿಮ್ಮ ರಕ್ತನೇ 10% ಗರ್ಭಕೋಶದ ಕ್ಯಾನ್ಸರ್ ಇಂದನೂ ಆಗಿರ್ಬೋದು.